ಕಲಬುರಗಿ ಬಂದು ಕರೆ ಕೊಡ್ತಾ ಇದ್ದಾರೆ ಸರ್ ಯಾರು ರೈತರು 17 ಬರಗಾಲ ಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಲಿ ಅಂತ ಹೇಳಿ. ಇಲ್ಲ, ಅದು ಪ್ರೊಸೆಸ್ಸಲ್ಲಿದೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳೇ ಇಲ್ಲಿ ಬಂದು ರಿವ್ಯೂ ಮಾಡಿ ಈಗ ಒಂದು ಜಿಲ್ಲೆ ಅಥವಾ ಈ ತಾಲೂಕು ಬರಗಾಲ ಪೀಡಿತ ಅಂತ ಘೋಷಣೆ ಮಾಡಬೇಕಾದ್ರೆ ಒಂದು ಕೇಂದ್ರ ಸರ್ಕಾರದ ಮಾನದಂಡ ಅದೊಂದು ಪ್ರೊಸೆಸ್ ಇದೆ. ಗ್ರೌಂಡ್ ಟ್ರೂತಿಂಗ್ ಆಗಬೇಕು, ಆಮೇಲೆ ಇಷ್ಟು ದಿವಸ ಮಳೆ ಬಂದಿರಬಾರ್ದು, ಅದೆಲ್ಲ ನಾಮ್ಸ್ ಇವೆ. ಅದ್ರ ಪ್ರಕಾರ ಪ್ರೊಸೆಸ್ಸಲ್ಲಿದೆ, ಮಾಡೋ ಪ್ರೊಸೆಸ್ಸಲ್ಲಿ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಂಗಳೂರಲ್ಲಿ ಸಾಕಷ್ಟು ಪ್ರತಿಭಟನೆ ಕಾವೇರಿ ನೀರನ್ನ ಯಾವುದೇ ಕಾರಣಕ್ಕೂ ತಮಿಳುನಾಡು ಬಿಡೋಕ್ಕೆ ಆಗದೇ ಇಲ್ಲ. ನ್ಯಾಚುರಲಿ ರೈತರು ಈ ಪ್ರೊಟೆಸ್ಟ್ ಮಾಡ್ತಾರೆ. ಯಾಕಂದರೆ ಅವರು ಪಾಪ ಅವರಿಗೂ ಕೂಡ ಯಾಕಂದರೆ ತೊಂದರೆ ಆಗುತ್ತೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವ್ರು ಹೇಳಿರ್ತಾರೆ. ಅದು ನೋಡ್ತಾರೆ ಕಾನೂನು ಪ್ರಕಾರ ಏನು, ಯಾಕಂದ್ರೆ ಸುಪ್ರೀಂ ಕೋರ್ಟ್ ಜಜ್ಮೆಂಟು ಕಾನೂನು ಪ್ರಕಾರ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ನಿರ್ಧಾರ ತೆಗೆದುಕೊಂಡು ಎಕ್ಸ್ಪಾನ್ಷನ್ ಇದೆ. ಒಂದು ವಾರದಲ್ಲಿ ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದು ನಾಳೆನೂ ಆಗ್ಬೋದು. ಇಲ್ಲಿ ನಮ್ಮ ಜಿಲ್ಲೆಗೆ ಸಿಗ್ಬೋದು ಮತ್ತೆ. ಇಲ್ಲ, ನಾನು ಹೇಳೋಕ್ಕಾಗಲ್ಲ ಯಾರ್ಯಾರಿಗೆ ಸಿಗ್ತದಂತ. ಅವು ಜನರಿಗೆ ಸಿಗ್ಬೋದು. ನಮ್ಮ ಕಲ್ಯಾಣ ಕರ್ನಾಟಕಕ್ಕೇನು ಕೂಡ ಆದ್ಯತೆ ಸಿಗ್ಬೋದು. ಸರ್ ಸಿಟಿ ರವಿ ಅವರು ಹೇಳ್ತಾರೆ ಮುಲ್ಲಗಳಿಗೆ